ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾಳೆಯಿಂದ ನಿಮ್ಗಳಿಗೆ ಕೌಂಟ್ಡೌನ್ ಸ್ಟಾರ್ಟ್ ಆಯಿತು ನಿಮ್ಮ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರಲಿಕ್ಕೆ. ಸೊ ಅವರು ಹೇಳಿದರು, ಬೋರ್ಡ್ನವರು ಈ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬಹುದು ಅಂತ ಹೇಳಿದರು. ಸೊ ಅದರ ಒಂದು ಕೌಂಟ್ಡೌನ್ ನಾಳೆ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಸೋಮವಾರದಿಂದ ಸ್ಯಾಟರ್ಡೇ ಒಳಗಡೆ ನಿಮಗೆ ಎನಿ ಟೈಮ್ ಕೂಡ ಬರ್ಬೋದು. ಜೊತೆಗೆ ನೋಡ್ತಾ ಇದ್ದೀರಿ, ಸದ್ಯಕ್ಕೆ ಏನಾಗಿದೆ ಅಂತಂದರೆ ಸರ್ವರ್ ಈ ಥರ ವೆಬ್ಸೈಟ್ ತೋರಿಸ್ತಾ ಇದೆ. ಓಕೆ, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಸಸ್ಪೆಂಡ್. ಈ ರೀತಿ ವೆಬ್ಸೈಟ್ ಬ್ಲಾಕ್ ಆಗಿದೆ. ಬಟ್ ಇದು ನಾಳೆಗೆ ಓಪನ್ ಆಗುತ್ತೆ. ನಾಳೆಗೆ ಓಪನ್ ಅಂದರೆ ನಿಮ್ಮದು ರಿಸಲ್ಟ್ ಓಪನ್ ಆಗೋದಿಲ್ಲ. ನಿಮ್ಮ ರಿಸಲ್ಟ್ಗಳನ್ನು ನಾಳಿಂದ ಕೌಂಟ್ಡೌನ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಹಿಂದಿನ ಒಂದು ವಾರದಲ್ಲಿ ಕೂಡ ಹೇಳಿದ್ದೆ, ಇದೇ ವಾರದಲ್ಲಿ ಹೇಳಿದ್ದೆ ನಿಮಗೆ ಮುಂದೆ ಬರುವಂಥ ವಾರಗಳಲ್ಲಿ ನಿಮಗೆ ರಿಸಲ್ಟ್ ನೋಡಲಿಕ್ಕೆ ಸಿಗುತ್ತೆ, ಬಿ ರೆಡಿಯಾಗಿರಿ ಅಂಥೇಳಿ. ಬಟ್ ಡೇಟ್ಗಳನ್ನು ಕ್ಲಾರಿಫೈ ಮಾಡ್ತಿಲ್ಲ. ಬಟ್ ನಾಳೆಗೆ ನಾನು ಏನು ಮಾಡ್ತೀನಿ ಅಂತಂದರೆ ಮಧ್ಯಾಹ್ನ ಮೇಲೆ ಬೋರ್ಡಿಗೆ ಕಾಲು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಮಾಡಿ ನೀವು ಕೂಡ ಟ್ರೈ ಮಾಡಿ. ನಿಮಗೂ ಕೂಡ ಏನು ಮಾಹಿತಿ ಕೊಡ್ತಾರೆ ಅದನ್ನು ಕೂಡ ನಾನು ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಜೊತೆಗೆ ನಾನು ಕೂಡ ಟ್ರೈ ಮಾಡ್ತೀನಿ. ಎಕ್ಸಾಕ್ಟ್ಲಿ ಡೇಟ್ ಏನಾದರೂ ಕೊಡ್ತಾರಂತ ಕೇಳೋಣ. ಆ್ಯಕ್ಚುಲಿ ಕೊಡೋದಿಲ್ಲ, ಬಟ್ ಮತ್ತು ಭರೋಸೆ ಇಡಬೇಕಲ್ಲ, ಅವರು ಬಿಟ್ಟರೆ ಮತ್ತು ನಮ್ಗೆ ಯಾರಿದ್ದಾರೆ. ಹೀಗಾಗಿ ನಾಳೆ ತನಕ ಈವ್ನಿಂಗ್ ತನಕ ನೋಡೋಣ. ಏನು ಅವರು ರೆಸ್ಪಾನ್ಸ್ ಮಾಡಿದ್ರು ಅಷ್ಟೇ, ಮಾಡಲಿಲ್ಲ ಅಷ್ಟೇ. ನಾನು ಈವ್ನಿಂಗ್ ಮತ್ತೆ ನಿಮ್ಗೆ ಏನು ಮಾಡ್ತೀನಿ, ರಿವ್ಯಾಲ್ಯೂಯೇಷನ್ ಬಗ್ಗೆ ನಾಳೆಗೆ ಈವ್ನಿಂಗ್ಗೆ ಒಂದು ಮೆಸೇಜ್ ಇದನ್ನು ವಿಡಿಯೋ ಮಾಡಿ ಕೂಡ ಹಾಕ್ತೇನೆ. ಓಕೆನಾ. ನೀವು ಕೂಡ ಏನಂದರೆ 10:00 ನಂತರ ಬೋರ್ಡಿಂದ ಕಾಲ್ ಮಾಡ್ಬೋದು. ಬಟ್ ರಿಸೀವ್ ಮಾಡಿದರೆ ಒಳ್ಳೆಯದು, ಬಟ್ ಮಾಡಲಿಲ್ಲ ತೊಂದರೆ ಇಲ್ಲ. ನಾನು ಕಾಲ್ಗಳನ್ನು ಮಾಡಿ ಕೇಳ್ತೇನೆ, ತೊಂದರೆ ಇಲ್ಲ. ಬಟ್ ಬಿ ರೆಡಿ. ಓಕೆ. ಸೊ ಎನಿ ಟೈಮ್ ಅಂದರೆ ನಾಳೆಗೆ ಬಿಟ್ಟರು ನಾಡ್ದು ನಾಡ್ದು ಈ ಥರ ಬರ್ಬೋದು. ಬಟ್ ಯುಗಾದಿ ಒಳಗಡೆ, ರಂಜಾನ್ ಹಬ್ಬ ಒಳಗಡೆ ನಿಮಗೆ ಏನಾದರೂ ಒಂದು ಗುಡ್ ನ್ಯೂಸ್ ಅಂತ ಬರೋದಂತ ಗ್ಯಾರಂಟಿ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ.